ಮಾಡೋಕ್ಕೆ ಏನಾದರೂ ಕೆಲಸ ಇದೆಯಾ? ಕೆಲಸ ಇಲ್ಲ, ಬಗ್ಸಿ ಇಲ್ಲ. ಏನಾದರೂ ವ್ಯಾಪಾರ ವಹಿವಾಟು? ಅದೂ ಕೂಡ ಇಲ್ಲ. ಆದರೆ ಈಕೆಯ ವಹಿವಾಟು ಸುಮಾರು 70 ಕೋಟಿ ರೂಪಾಯಿ. ಯಾರಿಗೆ ಹತ್ತಿರ ಬೇಕಾದರೂ ಕೂಡ ಹೋಗಿ ಈಕೆ ನಾನು DK ಸುರೇಶ್ ತಂಗಿ ಅಂತ ಹೇಳಿಕೊಂಡು ವ್ಯವಹಾರ ಮಾಡಿಬಿಡ್ತಾಳೆ. ಆಕೆ ಭರತ್ ರೆಡ್ಡಿಯಿಂದ, ತನಿಖಾಧಿಕಾರಿ ಭರತ್ ರೆಡ್ಡಿಯಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಐಶ್ವರ್ಯ. ಇನ್ವೆಸ್ಟಿಗೇಷನ್ ಆಫೀಸರ್ ಭರತ್ ರೆಡ್ಡಿ ಅವರಿಂದ ನನಗೆ ಕಿರುಕುಳ ಆಗ್ತಾ ಇದೆ. DK ಸುರೇಶ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ತಪ್ಪು ಮಾಡಿದ್ದೀನಾ ಇಲ್ವಾ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಆದರೆ IO ಇನ್ವೆಸ್ಟಿಗೇಷನ್ ಆಫೀಸರ್ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅಫಿಡವಿಟ್ ಹಾಕಿರೋದು. ಇದೆಲ್ಲದರ ಜೊತೆಗೆ ಈಕೆಗೆ 70 ಕೋಟಿ ರೂಪಾಯಿ ಹಣ ವಹಿವಾಟಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಆಸ್ತಿ ಪರಿಶೀಲನೆ ಮಾಡಿ ಅಂತ ಪೊಲೀಸರು EDಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಅಂದರೆ ನಮ್ಮ ಹೆಣ್ತನಕ್ಕೆ ತೊಂದರೆ ಆಗುವಷ್ಟು ನಮಗೆ ಹಿಂಸೆ ಮಾಡಿದ್ದಾರೆ. ಇವನ್ ನನ್ನ ಫ್ಯಾಮಿಲಿಗೆ, ನನ್ನ ಹಸ್ಬೆಂಡ್ಗಾಗಿರ್ಬೋದು, ಮತ್ತು ನನ್ನ ಮಗು ವಿಷಯ, ನನ್ನ ಮಗುನೂ ಕೂಡ ನನ್ನ ಬಗ್ಗೆ ಏನೇನು ಕೆಟ್ಟ ಅಪವಾದಗಳು ಹೊರಿಸಿದ್ರು ನನ್ನ ಮಗುಗೂ ಕೂಡ ಅವ್ರು ಅದೇ ಥರ 8 ವರ್ಷದ ಮಗುಗೆ ಮಾತಾಡೋಕ್ಕೆ ಇವ್ರಿಗೆ ಏನು ರೈಟ್ಸ್ ಇದೆ ಸರ್? ನೀನು ನನ್ನನ್ನು ಎಂಕ್ವೈರಿ ಮಾಡ್ತಿದ್ದೆ, ನನ್ನನ್ನು ಕೇಳಬೇಕು. ಮಗು ಬಗ್ಗೆನೋ ನನ್ನ ಫ್ಯಾಮಿಲಿ ಬಗ್ಗೆನೋ ಇನ್ನೊಂದು ಬಗ್ಗೆನೋ ಮಾತಾಡೋ ರೈಟ್ಸ್ ಅವ್ರಿಗೂ ಇಲ್ಲ. ITದು ಎಂಕ್ವೈರಿ ಆಯಿತು, ಅವರು ಕೂಡ ರಾತ್ರಿ 9:30ವರೆಗೂ ಇರಿಸ್ಕೊಂಡು ಎಂಕ್ವೈರಿ ಮಾಡಿ ಕಳಿಸ್ತಾರೆ. ಇವರು 6 ಗಂಟೆಗೆ ಎಂಕ್ವೈರಿ ಮುಗಿಯುತ್ತೆ ಅಂತ ಸೈನ್ ಹಾಕಿಸ್ಕೋತಾರೆ, 9 ಗಂಟೆ 8:30 ಈ ಥರ ಕಳಿಸ್ತಾರೆ. IO ಅಟೆಂಡ್ ಮಾಡಿರೋರಲ್ಲಿ ತುಂಬ ತೊಂದರೆ ಅನುಭವಿಸಿರೋದು, ತುಂಬ ನನ್ನ ವೈಯಕ್ತಿಕವಾಗಿ ನನಗೆ ನೋವು ತಗೊಂಡಿರೋದು ಭರತ್ ರೆಡ್ಡಿ ಸರಿಂದನೇ. ನೋಡಿ, ಇದಕ್ಕೆ ಏನು ಹೇಳ್ತೀರಿ? ಪೊಲೀಸರು ಇನ್ವೆಸ್ಟಿಗೇಷನ್ನ ಶುರು ಮಾಡಿದ್ದಾರೆ. ಈಗ ಪೊಲೀಸರ ಮೇಲೇ ಆಕೆ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾಳೆ. ಅಂದರೆ ಎಷ್ಟರ ಮಟ್ಟಿಗೆ ಆಕೆಗೆ ಒಳಗಿಂದೊಳಗೆ ಬೆಂಬಲ ಇರಬೇಕು. ಸೊ ಬೆಂಬಲ ಇದ್ದಂಥವ್ರು ಮಾತ್ರ ಈ ರೀತಿ ಬಹಳ ಧೈರ್ಯದಿಂದ ಮಾತಾಡಲಿಕ್ಕೆ ಸಾಧ್ಯ. ಈಗಿದೇನಾದರೂ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಿಬಿಟ್ರೆ ಯಾರ್ಯಾರ ಸಂಗತಿಗಳು ಎಷ್ಟೆಷ್ಟು ಹೊರಗಡೆ ಬರ್ತಾವೋ ಗೊತ್ತಿಲ್ಲ.